ಈಗ ಸುದರ್ಶನ್ ಫ್ಯಾಮಿಲಿ ಸ್ಟೋರು, ಸುದರ್ಶನ್ ಈ ಥರ ಎಲ್ಲ ಆಗತ್ತಲ್ಲ, ಹೌ ಡು ಯು ಹ್ಯಾಂಡಲ್ ಈ ಕಾಂಪಿಟೇಟರ್ಸ್ ನೇಮು ಮತ್ತು ಲೀಗಲಿ ಇವೆಲ್ಲ ಇಶ್ಯೂ ಆಗಲ್ವಾ? ಅಂದರೆ ನಾವು ಇದನ್ನಂತೂ ಎಂಟರ್ಟೈನ್ ಮಾಡೋದೇ ಇಲ್ಲ ಮೇಡಮ್. ನಮ್ಮ ಬ್ರ್ಯಾಂಡು ಸುದರ್ಶನ್ ಅನ್ನೋದು ಜಸ್ಟ್ ಒಂದು ಹೆಸರಲ್ಲ, ಅದು ಒಂದು ಲೆಗೆಸಿ ಇದೆ, ಒಂದು ಪರಂಪರೆ ಇದೆ. ಅದಕ್ಕೆ ಯಾರೋ ಏನೋ ಹೆಸರು ನಮ್ಮ ಹೆಸರಿಟ್ಕೊಂಡು ಅವ್ರು ಅದನ್ನು ಬಿಸ್ನೆಸ್ ಮಾಡಿ ಅದ್ರ ಸಪೋರ್ಟಲ್ಲಿ ಅವರು ಬೆಳೆಯೋದಕ್ಕೆ ನಾವು ಅದನ್ನು ಸಹಿಸೋದೇ ಇಲ್ಲ. ಅದಕ್ಕೆ ಏನು ಬೇಕೋ ಸ್ಟ್ರಿಕ್ಟಾಗಿ ಲೀಗಲ್ ಆ್ಯಕ್ಷನ್ನು ಏನು ಬೇಕೋ ನಾವು ತೊಗೊತೀವಿ. ಕಸ್ಟಮರ್ ಏನು ಅನ್ಕೊತಾರೆ, ಸುದರ್ಶನ್ದಪ್ಪ ಇದು ಅಂಗಡಿ ಅಂತ ಅಂದ್ಕೊಂಡು ಹೋಗ್ತಾರೆ. ಸೊ ಅವರು ನಂಬಿಕೆ ಕಳ್ಕೊಂಡಾಗ ಅವ್ರಿಗೆ ಬರೋದು ಏನು ಸುದರ್ಶನ್ ಅವ್ರು ಹಿಂಗೆ ಕೊಟ್ಟಿದ್ದಾರಾ, ಈ ಥರ ಆಯಿತು ಅಂದರೆ ಅದು ಫೇಕ್ ಅಂತ ಕಸ್ಟಮರ್ಗೆ ಗೊತ್ತಿರೋದಿಲ್ಲ. ನಿಮ್ಮ ಹೆಸರು ಹಾಳಾಗತ್ತೆ, ನಮ್ಮ ಹೆಸರು ಹಾಳಾಗೋಗ್ಬಿಡುತ್ತೆ. ಮತ್ತು ಯಾಕೆ ಸರ್ ಇಷ್ಟೊಂದು ಇನ್ಸೆಕ್ಯೂರಿಟಿನ? ಪ್ರಪಂಚ ಇಷ್ಟು ದೊಡ್ಡದಾಗಿದೆ, ಹೊಸದಲ್ಲೇನೋ ಬೆಳೆಸ್ಕೋಬೋದು ಅಂತ ಇವೆಲ್ಲ ಆಲೋಚನೆಗಳು ಬರಲ್ವಾ? ಅದೇ ಮೇಡಮ್, ಅವ್ರದ್ದು ಒಂಥರ ಶಾರ್ಟ್ ಟರ್ಮ್ ಗೋಲ್ಸ್ ಅಂತಾರಲ್ಲ, ಹಾಗೆ ಬೇಗ ಸಕ್ಸಸ್ ಅಚೀವ್ ಆಗೋಗ್ಬಿಡ್ಬೇಕು ಅಂತ. ಈಗ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂದರೆ ಎಷ್ಟು ಎಫರ್ಟ್ಸ್ ಇರುತ್ತೆ, ಎಷ್ಟು ಶ್ರಮ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ. ಅದು ಓವರ್ ನೈಟಾಗಿ ಯಾವುದೂ ಸಕ್ಸಸ್ ಬರೋದಿಲ್ಲ. ಸೊ ಅದನ್ನು ಇನ್ನೊಬ್ರು ಅದನ್ನು ಕಾಪಿ ಹೊಡೆದ್ರೆ ಅದೇನಾಗುತ್ತೆ, ಅದೊಂದು ಬ್ರೀಚ್ ಆಫ್ ಟ್ರಸ್ಟೇ ಅಲ್ವಾ ಅದು ನಮ್ಮ ಕಸ್ಟಮರ್ಸ್ದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.